ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ವ್ಯಕ್ತಿಗೆ ಯಾವಾಗ ಅವನ ಅಪರಾಧದ ದಂಡನೆ ಸಿಗುತ್ತೋ ಆಗ ಆ ನ್ಯಾಯವನ್ನ ನೋಡಿ ಕೆಲವೊಂದ್ಸರಿ ಮನಸ್ಸು ನೋವನ್ನ ಅನುಭವಿಸುತ್ತೆ, ಅಂದ್ರೆ ವೇದನೆ ಆಗುತ್ತೆ. ಅಂದ್ರೆ ಅರ್ಥ, ಈಗ ನಾನು ಇವಾಗ ತಪ್ಪು ಮಾಡಿರ್ತೀನಿ, ನನಗಿನ್ನೊಂದು 5 ವರ್ಷ ಆದಮೇಲೆ ಆ ಅಪರಾಧಕ್ಕೆ ದಂಡನೆ ಸಿಗುತ್ತೆ ಅಂತ ಇಟ್ಕೊಳ್ಳಿ. ನಾನು ಮಾಡಿರೋ ತಪ್ಪಿನ ಅರಿವು ನನಗಾಗಿರುತ್ತೆ, ಅದಕ್ಕೆ ನೋವನ್ನು ಅನುಭವಿಸಿರ್ತೀನಿ, ಪಶ್ಚಾತ್ತಾಪ ಪಟ್ಟಿರ್ತೀನಿ, ಅಯ್ಯೋ ಹೀಗೆ ಮಾಡಬಾರ್ದಿತ್ತು, ಮಾಡಿಬಿಟ್ಟಿದ್ದೀನಿ ಅಂತ 5 ವರ್ಷ ನಾನು ಪಶ್ಚಾತ್ತಾಪವನ್ನು ಪಟ್ಟಿರ್ತೀನಿ. ಆದರೆ ಆಮೇಲೆ ನನಗೆ ದಂಡನೆ ಸಿಗುತ್ತಲ್ಲ, ಆವಾಗ ಮನಸ್ಸು ನೋವನ್ನು ಅನುಭವಿಸುತ್ತೆ. ಅಯ್ಯೋ ನನಗೀಗ ಗೊತ್ತಾಗಿದೆ ನಾನು ಏನು ಮಾಡಿದ್ದೀನೋ ತಪ್ಪು, ಇಷ್ಟು ದಿವಸ ನಾನು ಅದಕ್ಕೋಸ್ಕರ ಪಶ್ಚಾತ್ತಾಪನೂ ಪಟ್ಟಿದ್ದೀನಿ, ಆದರೂ ನನಗೆ ದಂಡನೆ ಆಗ್ತಾ ಇದೆಯಲ್ಲ ಅಂತ ಮನಸ್ಸು ನೋವನ್ನು ಅನುಭವಿಸುತ್ತೆ. ಹೃದಯದಲ್ಲಿ ಪ್ರಶ್ನೆಗಳು ಏಳುತ್ತೆ. ಯಾವಾಗ ಅಪರಾಧ ಆಗಿತ್ತೋ ಆಗ ಆ ವ್ಯಕ್ತಿ ಬೇರೆನೇ ಆಗಿರ್ತಾನೆ. ಅದಾದ್ಮೇಲೆ ಅವನು ಎಷ್ಟೋ ಪಶ್ಚಾತ್ತಾಪಗಳನ್ನು ಪಟ್ಟಿರ್ತಾನೆ. ಅಯ್ಯೋ ಹಿಂಗ್ ಮಾಡಬಾರ್ದಿತ್ತು ನಾನು ಅಂತ ಅಂದ್ಬಿಟ್ಟು ಸ್ವತಃ ಬೇಕಾದಷ್ಟು ಪರಿವರ್ತನೆ ಕೂಡ ಮಾಡ್ಕೊಂಡಿರ್ತಾನೆ. ಹೌದು, ನಾನು ಈ ರೀತಿ ಯೋಚನೆ ಮಾಡಬಾರ್ದು ಅಂತ ಅವ್ನು ಚೇಂಜು ಮಾಡ್ಕೊಂಡಿರ್ತಾನೆ. ಆದ್ರೂ ಕೂಡ ಅವನಿಗೆ ದಂಡನೆ ಯಾಕೆ ಸಿಗಬೇಕು ಅನ್ನೋಂಥ ಪ್ರಶ್ನೆ ಕೂಡ ನಮಗ್ ಬಂದ್ಬಿಡುತ್ತಲ್ವಾ. ಆದ್ರೆ ಎಲ್ಲಿ ಆಘಾತ ಆಗುತ್ತೋ ಅಲ್ಲಿ ಅತ್ಯಾಘಾತವೂ ಆಗುತ್ತ. ಅಂದ್ರೆ ಅರ್ಥ ಏನು, ಕರ್ಮ ಹೇಗಿರುತ್ತೋ ಹಾಗೆ ಫಲ ಸಿಗುತ್ತೆ. ಈಗ ನಾವು ಯಾರಿಗಾದ್ರೂ ಪ್ರೀತಿಯನ್ನ ಕೊಟ್ರೆ ಏನಾಗುತ್ತೆ, ನಮಗ್ ದ್ವೇಷ ಬರುತ್ತಾ? ಇಲ್ಲ, ನಮಗೆ ಸುಖ ಪ್ರಾಪ್ತಿ ಆಗುತ್ತೆ, ನನ್ನ ಮನ್ಸಿಗೆ ಸಂತೋಷ ಆಗುತ್ತೆ. ಅದೇ ನಾವು ಯಾರಾದ್ರೂ ಕೊಲೆ ಮಾಡಿದ್ರೆ ನಮಗೆ ಮೃತ್ಯು ದಂಡನೆ ಸಿಗುತ್ತೆ. ಅಂದ್ರೆ ನಾನು ಏನ್ ಮಾಡ್ತೀನೋ ಅದರ ಫಲ ನಮಗೆ ಸಿಕ್ಕೇ ಸಿಗುತ್ತೆ. ನಮ್ಮ ಕೆಲಸ ಹೇಗಿರುತ್ತೋ ಅದೇ ರೀತಿ ನ್ಯಾಯ ಕೂಡ ಇರುತ್ತೆ. ಹಾಗಾದ್ರೆ ಈ ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಇದಕ್ಕೇನು ಬೆಲೆ ಇಲ್ವಾ ಅನ್ನುವಂಥ ಪ್ರಶ್ನೆ ಬರುತ್ತಲ್ವಾ? ಇದೆ, ಖಂಡಿತವಾಗ್ಲೂ ಕೂಡ ಇದಕ್ಕೂ ಬೆಲೆ ಇದೆ. ಪ್ರಾಯಶ್ಚಿತ್ತ ಮತ್ತೆ ಪಶ್ಚಾತ್ತಾಪ ಮನುಷ್ಯರ ಆತ್ಮವನ್ನ ಶಕ್ತಿವಂತನನ್ನಾಗಿ ಮಾಡುತ್ತೆ. ಪ್ರಾಯಶ್ಚಿತ್ತ, ಪಶ್ಚಾತ್ತಾಪ ಏನ್ ಮಾಡುತ್ತೆ? ನಮ್ಮನ್ನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಮುಂದೆ ಬರುವಂತಹ ದಂಡನೆಯನ್ನ ಸ್ವೀಕಾರ ಮಾಡೋದಕ್ಕೆ ಮನುಷ್ಯನನ್ನ ಅದು ತಯಾರು ಮಾಡುತ್ತೆ. ಈಗ ಪಶ್ಚಾತ್ತಾಪ ಪಡೋದು ಅದೆಲ್ಲ ಯಾಕೆ ಅಂತಂದ್ರೆ ನಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ, ಈ ಮುಂದೆ ಬರುವಂತ ದಂಡನೆಯನ್ನ ಸ್ವೀಕರಿಸೋದಕ್ಕೆ ನಮ್ಮನ್ನ ತಯಾರು ಮಾಡುತ್ತೆ. ಅಂದ್ರೆ ಏನು, ಪ್ರಾಯಶ್ಚಿತ್ತ ಇಲ್ಲದೇನೆ ದಂಡನೆಯನ್ನ ಸ್ವೀಕರಿಸೋದಲ್ಲಿ ಬೆಲೆನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಯಾವ ಘಟನೆ ನಾವು ಮಹಾಭಾರತದಿಂದ ತಿಳ್ಕೊಬೋದು ಅಂತಂದ್ರೆ, ಈಗ ಸತ್ಯವತಿ ಏನೆಲ್ಲ ತಪ್ಪು ಮಾಡಿರ್ತಾಳೆ ಅನ್ನೋದು ಅವಳಿಗೆ ಗೊತ್ತಾಗಿದೆ. ಅವಳು ಭೀಷ್ಮ ಬ್ರಹ್ಮಚಾರಿಯಾಗಿರೋ ಹಾಗೆ ಮಾಡಿದ್ಲು. ಅಂದ್ರೆ ಏನು, ನನ್ನ ಮಕ್ಕಳೇ ರಾಜರಾಗಬೇಕು, ಈಗ ಭೀಷ್ಮ ಮದುವೆ ಆದ್ರೆ ಅವನ ಮಕ್ಕಳು ರಾಜ್ಯವನ್ನ ಪಡಿತಾರೆ ಅಂತೆಲ್ಲ ಅನ್ಕೊಂಡು ಅವಳು ಯೋಚನೆ ಮಾಡಿ ಶಾಂತನುನ ಮದುವೆ ಆಗಲ್ಲ ಅಂತ ಹೇಳಿರ್ತಾಳಲ್ವಾ. ಆದ್ರೆ ಭೀಷ್ಮ ಏನ್ ಮಾಡ್ತಾನೆ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿರ್ತೀನಿ, ನೀವು ನಮ್ಮ ತಂದೆನ ಮದುವೆ ಮಾಡ್ಕೊಂಡು ಸುಖವಾಗಿರಿ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಅವಳಿಗೆ ಮಕ್ಕಳೆಲ್ಲ ದೊಡ್ಡವರಾಗಿ ಸತ್ತು ಅವರೆಲ್ಲ ಹೇಗಿರ್ತಾರೆ ಘಟನೆಗಳೆಲ್ಲ ನಡೆದ ಮೇಲೆ ಅವಳಿಗೆ ತಪ್ಪಿನ ಅರಿವಾಗುತ್ತೆ. ನಾನು ಬರೀ ಸ್ವಾರ್ಥದಿಂದ ಎಲ್ಲಾ ನಿರ್ಧಾರಗಳನ್ನ ತಗೊಂಡಿದ್ದೆ ಅಂತನ್ಬಿಟ್ಟು. ಅಲ್ಲಿ ಅವಳು ರಾಜಮಾತೆಯಾಗಿದ್ಲು. ಆ ರಾಜಮಾತೆಯಾಗಿ ಅವಳು ವಿಶಾಲವಾಗಿ ಆಲೋಚನೆ ಮಾಡಬೇಕಿತ್ತು. ರಾಷ್ಟ್ರಕ್ಕೋಸ್ಕರ ಅವರು ನಿರ್ಧಾರಗಳನ್ನ ತಗೊಳ್ಬೇಕಾಗಿತ್ತು. ಆದ್ರೆ ಅವಳು ಆ ರೀತಿ ಮಾಡಲ್ಲ. ತನ್ನ ಸ್ವಾರ್ಥದಿಂದ ಅವಳು ನಿರ್ಧಾರಗಳನ್ನ ತಗೊಳ್ತಾಳೆ. ಮತ್ತೆ ವಿದುರನ ಬಗ್ಗೆನೂ ಕೂಡ ಅವಳಿಗೆ ಅಸಮಾಧಾನ ಇರುತ್ತೆ. ಅವನೊಬ್ಬ ದಾಸಿ ಪುತ್ರ ಅಲ್ವಾ, ಅದಕ್ಕೋಸ್ಕರ ಅವನನ್ನ ತನ್ನ ಮಕ್ಕಳ ಸಮಾನ ಅಂತ ಯೋಚನೆನೇ ಮಾಡೋದಿಲ್ಲ ಅವಳು. ಅವನೇ ಬೇರೆ ಅನ್ನೋ ರೀತಿ, ಅಂದ್ರೆ ಅವನನ್ನ ಸ್ವಲ್ಪ ಕೀಳಾಗಿ ನೋಡ್ತಾ ಇರ್ತಾಳೆ. ಅವನ ಮಾತಿಗೆ ಬೆಲೆನೇ ಕೊಡ್ತಾ ಇರೋದಿಲ್ಲ. ಅವನು ಏನಾದ್ರೂ ಒಂದು ಸಲಹೆಗಳನ್ನ, ಯಾಕಂದ್ರೆ ಅವನು ತುಂಬಾ ಬುದ್ಧಿವಂತ, ಏನಾದ್ರೂ ಸಲಹೆಗಳನ್ನ ಅದೆಲ್ಲ ಹೇಳಕ್ ಬಂದಾಗ ಅವಳು ಅದಕ್ಕೆ ಬೆಲೆನೂ ಕೊಡ್ತಾ ಇರ್ಲಿಲ್ಲ. ಆದ್ರೆ ಈಗ ಅವಳಿಗೆ ಗೊತ್ತಾಗತ್ತೆ, ಹೌದು ನಾನು ಮಾಡಿದ್ದೆಲ್ಲ ತಪ್ಪು. ಅಂದ್ರೆ ಪಶ್ಚಾತ್ತಾಪನೂ ಪಟ್ಟಿರ್ತಾಳೆ, ಅವಳು ತಪ್ಪಿನ ಅರಿವು ಆಗಿರುತ್ತಲ್ವಾ. ಈಗ ಅವಳು ಆಲೋಚನೆ ಮಾಡಿ ಪಾಂಡುವನ ಕಾಡಿನಿಂದ ವಾಪಸ್ ಕರ್ಕೊಂಡು ಬಂದು ಅವನನ್ನ ರಾಜನನ್ನಾಗಿ ಮಾಡಬೇಕು ಅಂತ ಅವಳು ನಿರ್ಧಾರ ಮಾಡಿ ಕಾಡಿಗೆ ಹೋಗ್ತಾಳೆ. ಆದ್ರೆ ಅಲ್ಲಿ ಹೋಗಿ ನೋಡಿದಾಗ ಪಾಂಡು ಸತ್ತಿರ್ತಾನೆ. ನೋಡಿದ್ರ ಅವಳಿಗೆ ಎಷ್ಟು ಆಘಾತ ಆಗುತ್ತೆ ಅಂತಂದ್ರೆ, ಅವಳು ಪಶ್ಚಾತ್ತಾಪನೂ ಪಟ್ಟಿರ್ತಾಳೆ, ಅವಳಿಗೆ ತಪ್ಪಿನ ಅರಿವು ಕೂಡ ಆಗಿರುತ್ತೆ. ಇದೆಲ್ಲ ಸರಿ ಮಾಡಬೇಕು ಅಂತಂದ್ರೆ ಮೊದಲು ನಾನು ಪಾಂಡುವನ್ನ ರಾಜನನ್ನಾಗಿ ಮಾಡಬೇಕು ಅಂತ ಅವಳು ಯೋಚನೆ ಮಾಡ್ಕೊಂಡು ಹೋದ್ರೆ ಅಲ್ಲ ಅವನು ಇಲ್ವೇ ಇಲ್ಲ. ಅದೇ ಅವಳಿಗೆ ಶಿಕ್ಷೆ. ಒಬ್ಬ ಒಳ್ಳೆ ರಾಜ ತನ್ನ
ರಾಜ್ಯಕ್ಕೆ ಬೇಕು ಅಂತ ಅವಳು ಯೋಚನೆ ಮಾಡಿದಾಗ ಎಲ್ಲ ಈ ರೀತಿ ಏನೋ ಒಂದಾಗುತ್ತೆ. ಭೀಷ್ಮರೇ ರಾಜ ಆಗ್ಬೋದಿತ್ತು, ಅದು ಕೂಡ ಇವಳ ಒಂದು ನಿರ್ಧಾರದಿಂದ ಆಗಲಿಲ್ಲ. ನನ್ನ ಮಕ್ಕಳು ರಾಜ್ಯಭಾರ ಮಾಡಬೇಕು ಅಂತಾಳೆ. ಅದರಲ್ಲಿ ಒಬ್ಬ ಮಗ ಸತ್ತು ಹೋಗ್ತಾನೆ, ಇನ್ನೊಬ್ಬ ಮಗ ಕುಡಿದು ಅವನು ಕಾಯಿಲೆ ಬಂದು ಸತ್ತು ಹೋಗ್ತಾನೆ. ಈಗ ಧೃತರಾಷ್ಟ್ರನನ್ನು ಮಾಡೋಣ ಅಂತಂದ್ರೆ ಅವನು ಕುರುಡ, ಅವನು ಮಾಡೋಕ್ಕಾಗಲ್ಲ. ಪಾಂಡುವನ್ನ ಮಾಡೋಣ ಅಂತಂದ್ರೆ ಅವನು ಪಾಂಡುವನ್ನ ಮಾಡೋಣ ಅಂದ್ರೆ ಅವನು ಚಿಕ್ಕವನು, ಧೃತರಾಷ್ಟ್ರನೇ ಆಗ್ಬೇಕು ಅಂತ ಅವಳ ಮನ್ಸಲ್ಲಿ ಇರುತ್ತೆ. ಆಮೇಲೆ ಅವನು ಕಾಡಿಗೆ ಹೊರಟೋದ್ಮೇಲೆ ಇಲ್ಲ, ಅವನನ್ನು ಏನಾದ್ರೂ ಮಾಡಿ ಕರ್ಕೊಂಡು ಬಂದು, ಈಗ ತಪ್ಪಿನ ಅರಿವಾಗಿದೆ, ಪಶ್ಚಾತ್ತಾಪ ಪಟ್ಟಿದ್ದಾಳೆ, ಪಾಂಡುವನ್ನೇ ರಾಜ ಮಾಡಬೇಕು ಅಂತಂದ್ಬಿಟ್ಟು ಕಾಡಿಗೆ ಹೋದ್ರೆ ಅವನು ಸತ್ತು ಹೋಗಿರ್ತಾನೆ. ಸೊ ಈ ರೀತಿ ಅವಳಿಗೆ ತನ್ನ ಜೀವನದಲ್ಲಿ ಘಟನೆಗಳು ನಡೆಯುತ್ತೆ. ಇದರಿಂದ ನಾವೇನು ತಿಳ್ಕೊಬೋದು ಹೇಳಿ? ನಾವು ಏನಾದರೂ ತಪ್ಪು ಮಾಡಿ ಪಶ್ಚಾತ್ತಾಪಗಳನ್ನಾದರೂ ಪಟ್ಟಿಲ್ಲ, ಆದರೆ ಮಾಡಿರುವ ಕೆಲಸಕ್ಕೆ ನಮಗೆ ಪ್ರತಿಫಲ ಅನ್ನೋದಿದ್ದೇ ಇರುತ್ತೆ. ಅದನ್ನು ನಾವು ಅನುಭವಿಸ್ಲೇಬೇಕು. ಆ ಅನುಭವಿಸೋದಕ್ಕೆ ಈ ಪಶ್ಚಾತ್ತಾಪ ನಮ್ಮನ್ನು ಶಕ್ತಿವಂತರನ್ನಾಗಿ ಮಾಡುತ್ತೆ ಅನ್ನೋದು ನಾವು ಇದನ್ನು ಅರ್ಥ ಮಾಡ್ಕೋಬೋದು. ಹರೇ ಕೃಷ್ಣ.